ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೇರಿ? ಇವತ್ತಿನ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಭಾಳ ದಿನದಿಂದ ವಿಡಿಯೋಸನ್ನ ಅಪ್ಲೋಡ್ ಮಾಡೋಕ್ಕಾಗಿರ್ಕಿಲ್ಲ. ಆ ಕಡೆ ಫಂಕ್ಷನ್ಗಳ ಹೊಲಿಯೋದ ಇದ್ರಾಗ ನಾ ಬ್ಯುಸಿ ಆಗಿಬಿಟ್ಟಿದ್ನಿ. ಮತ್ತು ಮನೆ ಕೆಲಸ ಇದು ಶ್ರಾವಣ ಸ್ಟಾರ್ಟ್ ಆದಾಗಿಂದ ನಾ ಮನೆ ಸ್ವಚ್ಛ ಮಾಡ್ಕೋಬೇಕಂದ್ರು ಇವತ್ತು ಮಾಡ್ಬೇಕಂತೇಳಿ ಡಿಸೈಡ್ ಮಾಡೀನಿ. ಫಸ್ಟ್ನೇ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡಬೇಕು ಅಂಥೇಳಿ ಇವತ್ತು ನಾನು ಎಲ್ಲ ಸ್ವಚ್ಛ ಮಾಡ್ಕೊಳ್ಬೇಕಂತ ಹೇಳಿ ಮನೆ ಸ್ವಚ್ಛ ಮಾಡೋಕ್ಕೆ ತೆಗೆದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಒಂದು ಮೆಂತೆ ಕಾಳಿಂದ ಇದನ್ನು ಕುಡಿಯತ್ತೇನೆ ನೋಡ್ರಿ, ನೆನೆಸಿಟ್ಟಿದ್ದ ನೀರು. ಯಾವ್ದನ್ನಾರ ದಿನಕ್ಕೆ ಒಂದು ಯಾವ್ದನ್ನಾರ ಕುಡಿತಿರ್ತೇನೆ. ಅರಿಶಿನ ನೀರು, ಕಸ್ತೂರಿ ಬೀಜದ ನೀರು, ಮೆಂತ್ಯದ ನೀರು, ಈ ಥರದ್ದು ಯಾವುದಾದ್ರೂ ಒಂದು ಕುಡಿದ ನನ್ನ ಡೇ ಸ್ಟಾರ್ಟ್ ಆಗೈತೆ ನೋಡ್ರಿ. ಇದಿಷ್ಟು ಮಾಡ್ಕೊಂಡು ಅಂದ್ರೆ ಬೆಳಿಗ್ಗೆ ಇವಾಗ 7 ಗಂಟೆ ಆಗೈತಿ. ಇವಾಗ ಎಲ್ಲನೂ ಹಾಸಿಗೆ ತೊಳೆದು ಹಾಕ್ಬೇಕಂತ ಡಿಸೈಡ್ ಮಾಡೀನಿ. ಎಲ್ಲನೂ ನೆನೆ ಹಾಕಿ ತೊಳೆದು ಮ್ಯಾಲೆ ಕೂಡ ಹಾಕಿ ಬನ್ನಿ. ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕೆ ಆಗಲಿಲ್ಲ ನೋಡ್ರಿ. ವಿಡಿಯೋ ಮಾಡೋರು ಯಾರೂ ಇದ್ರಿಕಿಲ್ಲ. ಮತ್ತು ಹುಡುಗರು ಸ್ಕೂಲ್ಗೆ ಹೋಗೋರು ಇದ್ರು, ಅವ್ರದ್ದು ಏನೋ ಬರೆಯತ್ತಿದ್ರು, ಅವ್ರದ್ದೊಳಗೆ ಬ್ಯುಸಿ ಇದ್ರು ಅನ್ನೋಣ. ನಾನು ಕಡೆ ಲಕ್ಷ್ಯ ಹೋಗಲಿಲ್ಲ ರೀ ನಂದು. ಎಲ್ಲ ನಾನು ಹಾಸಿಗೆ ಒಗೆದು ಒಣಗಿ ಹಾಕಿ ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿಬಿಟ್ಟು ಹುಡುಗರನ್ನೆಲ್ಲ ತಯಾರು ಮಾಡಿ ಅವ್ರಿಗೆ ಡಬ್ಬಿ ಕಟ್ಟಿ ಎಲ್ಲ ಮಾಡಿ ಕಳಿಸಿದ ನಂತರ ಇದು ಒಂದು ಬೆಡ್ರೂಮ್ನ ಇವತ್ತು ಸ್ವಚ್ಛ ಮಾಡಬೇಕು ಅಂತ ಹೇಳಿ ತೆಗೆದೇನೆ ನೋಡ್ರಿ. ಎಷ್ಟು ಆಗಾಗ ಕ್ಲೀನ್ ಮಾಡ್ಕೊತಿದ್ರು ಈ ಥರ ಬಟ್ಟೆಗಳು ಎಳೆದು ನನ್ನ ಮಕ್ಕಳು ಆಗಿದ್ದಾಗ ಹೊಲಸು ಮಾಡಿ ಇಟ್ಟಿರ್ತಾರೆ. ಒಂದು 2 ಸೆಲ್ಫ್ದಾಗಿನೂ ಎಲ್ಲ ತೆಗೆದು ಮಡಿಚಿಟ್ಟೇನಿ. ಇವನ್ನೆಲ್ಲ ಈಗ ತೋರ್ಸತ್ತೇನೆ ನೋಡ್ರಿ. ಅವನ್ನೆಲ್ಲ ತೆಗೆದು ಇಲ್ಲಿ ಮುಂದೆ ಇಟ್ಕೊಂಡು ಎಲ್ಲನೂ ಮಡಿಚಿಟ್ಕೊಳ್ತೀನಿ. ಮಡಿಚಿಟ್ಕೊಂಡು ಆಮೇಲೆ ಎಲ್ಲನೂ ಸಪ್ರೇಟಾಗಿ ಇಟ್ಕೊಂಡು ಜೋಡಿಸ್ಕೊತೀನಿ ನೋಡ್ರಿ. ಇವೇನು ಬ್ಯಾಗ್ ಅದಾವಲ್ಲ ಅವ್ನು ತೆಗೆದು ಏನು ಯೂಸ್ ಇಲ್ಲಲ್ಲ, ಯಾವಾಗಾರ ಹಾಕ್ಕೊಳ್ಳೋ ಬಟ್ಟೆಗಳನ್ನ ಅದ್ರೊಳಗೆ ತುಂಬಿಡ್ಬೇಕು ಅಂದ್ಕೊಂಡೀನಿ. ಎಲ್ಲನೂ ಇಲ್ಲಿ ಮಾಡ್ಯಾಗನೇ ಇಟ್ಟರೆ ಒಂದು ತಗೊಳಕ್ಕೆ 10 ಅರ್ಬಿ ಚೆಲ್ತಾರೆ ನನ್ನ ಮಕ್ಕಳು. ಅದರ ಸಲುವಾಗಿ ಇಲ್ಲೇನದಾವಿಲ್ರಿ, ಇವೆಲ್ಲ ಜ್ಯುವೆಲರಿ ಬಾಕ್ಸ್ಗಳದಾವ. ಇವು ಜ್ಯುವೆಲರಿ ಒಂದ್ಸಲ ಯಾವಾಗಾರ ನಾನು ತೋರಿಸ್ತೀನಿ, ಇವಾಗೇನಾಗಂಗಿಲ್ಲ ರೀ. ಅವ ಸ್ವಲ್ಪ ರೆಂಟಿಗೆ ಕೊಡಾಕಂತ ಹೇಳಿ ಇಟ್ಕೊಂಡಿದ್ವಿ. ಅವು ಹೆಂಗೆ ಅದಾವತ್ತ ಒಂದು ವಿಡಿಯೋ ಸಪ್ರೇಟನ್ನು ಮಾಡ್ತೀನಿ ಅಪ್ರಿ. ಅದಕ್ಕೆ ಇವಾಗ ಇವನ್ನೆಲ್ಲನೂ ಸ್ವಚ್ಛ ಮಾಡಿದ ನಂತರ ನಿಮಗೆ ತೋರಿಸ್ತೇನೆ. ಆಮೇಲೆ ಹಾಸಿಗೆ ಎಲ್ಲ ತೊಳೆದು ಮ್ಯಾಲೆ ಹಾಕಿ ಬಂದೀನಿ. ಫುಲ್ ಜೋರು ಮಳೆ ಬಂದುಬಿಡ್ತು ನೋಡ್ರಿ. ಹೋಗಿ ತಕ್ಕೊಂಬರೋದ್ರಾಗ ನನಗರ ಧಮ್ಮ ಹತ್ತಿದಂಗೆ ಆತು. ಜೋರನ ಬಂತ್ರಿ ಮಳೆ. ಇಲ್ಲಿ ತೋರ್ಸತ್ತೀನಿ ನೋಡ್ರಿ ಎಷ್ಟು ಹನಿ ನೀರು ಸೋದಾತಂಥೇಳಿ. ಹೆಂಗಸರಿಗೆ ಅದೊಂದು ಕೆಲಸ. ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದು, ಹಾಸಿಗೆ ಒಣಗಿಸೋದು ಒಂದು ದೊಡ್ಡ ಟಾಸ್ಕನ ಅಂತ ಹೇಳ್ಬೋದು. ಇವಾಗ ಇದು ಮಳೆ ನಿಂತೈತಿ, ಒಂದು ಸ್ವಲ್ಪ ಕಡಿಮೆ ಆಗೈತಿ. ಇನ್ನೊಂದು ಸ್ವಲ್ಪ ಕಡಿಮೆ ಆದ ನಂತರ ಹಾಕಬೇಕು ಅಂಥೇಳಿ ಮ್ಯಾಲೆ ಬಂದೀನಿ ನೋಡ್ರಿ. ಎಲ್ಲನೂ ಹಾಕೀನಿ. ಮತ್ತು ಮಳೆ ಬರ್ತೈತೆ ಏನೋ ಗೊತ್ತಿಲ್ಲ ರೀ. ಇವತ್ತಂತೂ ಫುಲ್ ಮಾಡಂದ್ರೆ ಮೋಡ, ಬಿಸಿಲೇ ಇಲ್ಲ. ಯಾಕಾದರೂ ತೊಳೆದ್ನೂ ಅನಿಸ್ಬಿಡ್ತೀರಿ ಹಾಸಿಗೆ. ಇವಿನ ಒಣಗಕ್ಕೆ ಎಷ್ಟು ದಿನ ಟೈಮ್ ತೊಗೋತಾ ಗೊತ್ತಿಲ್ಲ ರೀ. ಒಬ್ಬಕ್ಕಿನ ಈ ಥರ ಇವನ್ನೆಲ್ಲ ತೊಳೆದ್ನಿ. ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರಂದ್ರೆ ಅವ್ರದ್ದೇನೋ ಕೆಲಸ ಬತ್ತು, ಅವ್ರು ಅದ್ರಾಗನೇ ಬ್ಯುಸಿ ಆಗಿಬಿಟ್ರು. ಇನ್ನು ಬಿಟ್ರೆ ಹಂಗೆ ಉಳಿತಾವಂತ ಹೇಳಿ ಬರ ಎಲ್ಲ ತೊಳೆದು ಹಾಕಿ ಒಣಗಿ ಹಾಕಿದ್ರೆ ಇದು ಮಳೆ ಅಂತೂ ಒಣಗಕ್ಕೆ ಬಿಡಾಕ್ತಾ ಯಾರಿಲ್ಲ ನೋಡ್ರಿ. ನೋಡೋಣ ಯಾವಾಗ ಒಣಗ್ತಾವ್ರಿ. ಈಗ ಮತ್ತು ಕೆಳಗೆ ಹೋಗಿ ರೂಮ್ದ ಎಷ್ಟು ಕ್ಲೀನ್ ಆಗೈತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಇನ್ನೂ ಮಾಡ್ಬೇಕ್ರಿ. ಇಲ್ಲಿ ಬೆಡ್ಡೆಲ್ಲ ಇದನ್ನೆಲ್ಲ ಮಾಡಬೇಕು, ಜಾಡಿಸ್ಬೇಕು. ಇಲ್ಲಿ ತೋರ್ಸತ್ತೀನಿ ನೋಡ್ರಿ. ಎಲ್ಲನೂ ಬಟ್ಟೆನ ಮಡಚಿ ಜೋಡಿಸ್ಕೊಂಡಿದ್ದಾಯಿತು. ಆ ಚೀಲಗಳು ಏನದಾವಲ್ರಿ, ಚೀಲ ಬ್ಯಾಗ್ ಅದಾವಲ್ಲ, ಯಾವಾಗಾರ ಹಾಕೊಳ್ಳುವಂಥ ಬಟ್ಟೆನೆಲ್ಲ ತುಂಬಿಟ್ಬಿಟ್ಟೇನ್ರಿ. ಯಾವುದ್ರೂ ಇಲ್ಲಿ ಇಟ್ಟಿಲ್ಲ. ಒಂದು ಬಟ್ಟೆ ತೊಗೋಕೆ ಹೋಗಿ ಎಲ್ಲನೂ ಚೆಲ್ತಾರಲ್ಲ, ಅದಕ್ಕೆ ಡೈಲಿ ಎಷ್ಟು ಯೂಸ್ ಬೇಕಲ್ಲ ಅಷ್ಟನ್ನು ಇಲ್ಲಿ ಇಟ್ಕೊಂಡು ಎಲ್ಲನೂ ತುಂಬಿಟ್ಬಿಟ್ಟು ನೋಡ್ರಿ ಮ್ಯಾಲೆ. ಹಂಗೆ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕ್ರಿ. ನಮ್ಮ ತಮ್ಮಂದು ಕುಬಸದ ವಿಡಿಯೋ ನೀವು ನೋಡಿರ್ಬೋದು, ಹಾಕಿದ್ದೀನಿ. ಅವ್ರದ್ದು ಡೆಲಿವರಿ ಆಗೈತಿ. ನಮ್ಮ ತಮ್ಮನ ಹೆಂಡ್ತಿದ ಡೆಲಿವರಿ ಆಗೈತ್ರಿ, ಗಂಡು ಪಾಪು ಆಗೈತಿ. ಅವು ಸ್ವಲ್ಪ ಬಟ್ಟೆ ಬೇಕಾಗ್ತಾವಲ್ಲ, ಸಣ್ಣ ಅಂಗಿ. ಈ ಟೈಮ್ದಾಗ ಹೊಸ ಒಮ್ಗೆ ಹಾಕಂಗಿಲ್ಲ ರೀ ಹೆಸರಿಡೋತನ. ಅದಕ್ಕೆ ನನ್ನ ಮಗುಗೂ ಸಣ್ಣ ಇದ್ದು ಅವನ್ನೆಲ್ಲ ವಾಶ್ ಮಾಡಿ ಅವ ಬಟ್ಟೆ, ಶಾಲ್, ಹೊದಿಸುವ, ಹಾಸುವ ಇಂಥವೆಲ್ಲ ಇರ್ತಾವಲ್ರಿ, ಅವನ್ನೆಲ್ಲ ತೆಗೆದಿಟ್ಟೇನಿ. ಇಲ್ಲಿ ತೋರ್ಸತ್ತೀನಿ ನಿಮಗೆ. ಹಂಗೆ ಇದು ನಮ್ಮ ಮನೆಯವ್ರಿಗೆ ಗಿಫ್ಟ್ ಬಂದಿತ್ತು ರೀ. ಇದು ಬಹುಶಃ ಅದು ಬಟ್ಟೆ ಶಾಪ್ ಓಪನಿಂಗ್ ಏನೋ ಪ್ರೆಸ್ ಮೀಟ್ ಟೈಪ್ ಮಾಡಿ ಕರೆದಿದ್ರಲ್ಲ, ಅಲ್ಲಿ ಕೊಟ್ಟಿದ್ದಾರೆ ಇದನ್ನು. ಈ ಥರ ಇದ್ದಿದ್ದು. ಇದಕ್ಕಿಂತ ಏನಾದರೂ ಬೇರೆ ಕೊಟ್ಟಿದ್ರೆ ಚಲೋ ಇತ್ತೇನೋ. ಇದು ಅಷ್ಟೇನು ಕ್ವಾಲಿಟಿ ಅಂದ್ರೆ ಬಟ್ಟೆ ಚಲೋ ಇಲ್ಲರಿ. ಇದು ಹೊಲಿಸ್ಕೊಳ್ಳೋಂಗಿಲ್ಲ. ಮತ್ತು ಬೇರೆ ಯಾರಿಗಾದ್ರೆ ಆ ಏರಿನ ಕೊಡ್ಬೇಕು ಇದನ್ನು. ಇದ್ರ ರೇಟ್ ನೋಡಿರಿ, ಇಲ್ಲಿ 399 ಐತಿ. ವಾಚ್ ಅಂದರೂ ನಮ್ಮ ಕೈಗೇನೆ ಬರೋಂಗಿಲ್ಲ ರೀ. ಸಣ್ಣ ಹುಡುಗರು ಹಾಕ್ಕೋಬೇಕು ಅಷ್ಟು ಸೈಜದೈತಿ. ಯಾರಿಗಾರ ಸಣ್ಣ ಹುಡುಗರಿಗೆ ಗಿಫ್ಟ್ ಅದು ಕೊಟ್ಟರೆ ಆಯ್ತಂತ ಇಟ್ಕೊಂಡೆ. ಇದು ಬ್ಯಾಗ್ ಸುಮ್ಮನೆ ನಾನು ವೇಸ್ಟ್ ಮಾಡತ್ತೀನಿ ನೋಡ್ರಿ. ಇದನ್ನ ಇದ್ರೊಳಗೆ ಸಾಡಿ ಹಾಕಿಟ್ಕೊಂಡ್ರೆ ಆಗ್ತೈತಿ.
ಇದು ಸ್ವಲ್ಪ ದಿನಗಳ ಹಿಂದೆ ಪ್ರೆಸ್ ಮೀಟ್ನಾಗನ ಏನೋ ಇದ್ರೊಳಗೆ ಗಿಫ್ಟ್ ಬಂದಿತ್ತು ರೀ, ಏನೋ ಬಂದಿತ್ತು, ಡಿನ್ನರ್ ಸೆಟ್ ಅದು ಬರ್ತಾವಲ್ಲ ಅದು ಬಂದಿತ್ತು. ಇವಾಗ ಅದನ್ನು ತೆಗೆದಿಟ್ಕೋತೀನಿ, ವೇಸ್ಟ್ ಮಾಡಿದ್ನಿ ದಿನ. ಇವಾಗ ರೇಷ್ಮೆ ಸಾಡಿ ಅದು ಹಾಕಿ ಇಟ್ಕೊಳಕ್ಕೆ ಬರ್ತೈತೆ ಅಂಥೇಳಿ ತೆಗೆದಿಟ್ಕೋತೀನಿ ನೋಡಿರಿ. ಇದನ್ನು ಟ್ರೆಸ್ರಿ ಕ್ಲೀನ್ ಮಾಡುವಾಗ ಅವನ್ನೆಲ್ಲ ಮಡಿಚಿ ಅದ್ರೊಳಗೆ ಹಾಕಿದ್ರಾಯಿತು. ಫೈನಲಿ ಇಷ್ಟೆಲ್ಲ ರೆಡಿಯಾಗಿತ್ತು ನೋಡಿರಿ. ಆಗಲೇ ನಿಮಗೆ ಹೇಳಿದ್ನಲ್ಲ ನಮ್ಮ ತಮ್ಮಂದು ಹೆಂಡತಿದು ಡೆಲಿವರಿ ಆಗೈತೆ ಅಂತ ಹೇಳಿ, ಅಲ್ಲಿ ನಾಳೆ ಹೋಗೋಕ್ಕಿದ್ನಿ ಅಂತಲೇ ಇದನ್ನು ಒಂದು ಕೊಂಚಿಗೆನ ಹೊಲದೆ ಇಡಬೇಕಂತ ಹೇಳಿ 2 ಕೊಂಚಿಗೆನ ಹೊಲಿಬೇಕಂತ ಹೇಳಿ ಹೊಲ್ದೇನು ನೋಡಿರಿ. ಅಂದರೆ ಇವಾಗ ಸೈಜ್ ಸಣ್ಣದಲ್ಲ, ಇವಾಗ ಹುಟ್ಟಿದ ಪಾಪು, ಅದಕ್ಕೆ ಇಷ್ಟು ಸಣ್ಣ 2 ಹೊಲ್ದೇನಿ. ಮತ್ತು ನೆಕ್ಸ್ಟ್ ನನಗೆ ಟೈಮ್ ಕೂಡ ಇದ್ರಿಗಿಲ್ಲ, ಮನೆ ಸ್ವಚ್ಛ ಮಾಡಬೇಕಿತ್ತು, ನನಗೆ ಆಗಲಿಲ್ಲ. ನಾನು 2 ಈಗ ಸದ್ಯಕ್ಕೆ ಹೊಲ್ದೇನಿ. ಮತ್ತು ನೆಕ್ಸ್ಟ್ ಯಾವಾಗಾರ ಹೋಗ್ತಿರ್ತೀನಲ್ಲ ಆವಾಗ ಮತ್ತೆ ಹೊಲಿದ್ರೆ ಆಯಿತು ಅಂಥೇಳಿ ಅವಸರಕ್ಕೆ 2 ಹೊಲ್ದೇನಿ ರೀ. ಅದು ಇಷ್ಟು ಸಣ್ಣ ಹೊಲ್ದೇನಿ. ಕೆಳಗಡೆ ನೀರಿಗೆ ಅದು ಹಾಕಲಿಲ್ಲ, ಅಷ್ಟು ಒಂದು ಕುಲಾಯಿ ಟೈಪ್ ಹೊಲ್ದೇನಿ ನೋಡಿರಿ. ಇಷ್ಟಾದರೂ ಸಾಕಾಗ್ತೈತಿ, ಇವಾಗ ಹುಟ್ಟಿದ ಪಾಪು ಅಲ್ಲ, ಅದ್ರ ಸಲುವಾಗಿ. ಮತ್ತು ಹಂಗೆ ಈಗ ಹೊಸ ಕೊಂಡದ್ದು ಏನು ಹಾಕಬಾರ್ದಲ್ಲ, ಇದನ್ನು ತೊಳೆದು ಬಿಟ್ಟು ಒಣಗಿಸಿ ಒಯ್ಯಬೇಕು. ಅವತ್ತು ರಾತ್ರಿ ನನಗೆ ಗಂಡು ಪಾಪು ಹುಟ್ಟೈತಿ, ನಮ್ಮ ತಮ್ಮನ ಹೆಂಡತಿ ಡೆಲಿವರಿ ಆಗೈತಿ ಅಂಥೇಳಿ ಆ ಕಡೆ ಹೋಗೋದಿತ್ತು, ಅಡುಗೆ ಮಾಡಬೇಕು ಅನ್ನೋದು ಒಂಥರ ಏನೋ ನಿದ್ದೆನ ಹತ್ತಲಿಲ್ಲ ರೀ. ರಾತ್ರಿ ಒಂದು 2 ತಾಸೇನೋ ಅಷ್ಟು ನಾನು ನಿದ್ದೆ ಮಾಡಿರಬೇಕು. 3:30ಗೆಲ್ಲ ಎದ್ದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೇನಿ ರೀ. ಅವ್ರ ಅವ್ವ ಮತ್ತು ಅಪ್ಪ, ಅವ್ರ ಕಾಕು ಎಲ್ಲರೂ ಇದ್ದರು. ಅಂದ್ರೆ ಅವ್ರ ಊರದಿಂದ ಹಾಸ್ಪಿಟ್ಲೂ ಡೆಲಿವರಿಗೆ ಹೋಗಿರ್ತಾರಲ್ಲ ತವ್ರ ಮನೆಗೆ, ಅಲ್ಲಿಂದ ಹಾಸ್ಪಿಟ್ಲ್ 30 ಕಿಲೋಮೀಟರ್ ಐತಿ. ಹೋಗೇ ಬಂದು ಮಾಡೋಕ್ಕಾಗಂಗಿಲ್ಲ ರೀ. ನಾನು ಹೆಂಗಿದ್ರು ಹೋಗ್ತಾ ಇದ್ದೀನಿ, ಇವತ್ತೊಂದು ದಿನ ಅಡುಗೆ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ಎಲ್ಲನೂ ಮಾಡೋಕ್ಕೆ ತಯಾರಾಗಿದ್ದೀನಿ. ಹಂಗೆ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಒಂದು ಕಡೆ ರೈಸಿಗಿಟ್ಟು, ಒಂದು ಕಡೆ ಪಲ್ಯನ ಕುದಿಯೋಕ್ಕಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ನೋಡಿರಿ. ಅಂದ್ರೆ ಟಾಯ್ಲೆಟ ಬಾತ್ರೂಮ ತೊಳಿ ಮಟ ನನಗೆ ಸಮಾಧಾನ ಆಗಂಗಿಲ್ಲ ಡೈಲಿ. ಅದ್ರಾಗದ ಅಡುಗೆ ಮನೆಯಾಗ ಐತಲ್ರಿ ಟಾಯ್ಲೆಟ್, ಡೈಲಿ ತೊಳಿಲಿಕ್ಕಂದ್ರೆ ನನಗೆ ಇದು ಆಗಂಗಿಲ್ಲ. ಅದ್ರ ಸಲುವಾಗಿ ಟಾಯ್ಲೆಟ್ ಬಾತ್ರೂಮ್ ತೊಳೆದು ಜಳಕ ಮಾಡಿ ಒರೆಸಿ ಇಲ್ಲಿ ಚಪಾತಿ ಮಾಡೋಕ್ಕೆ ರೆಡಿ ಮಾಡಿಟ್ಟು ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ಚಪಾತಿ ಮಾಡಿದ್ರು ಆಯಿತು ಅಂಥೇಳಿ ಪೂಜೆ ಮಾಡಕ್ಕೆ ಕುಂತೀನಿ ನೋಡಿರಿ. ಇವಾಗ ಬೆಳಿಗ್ಗೆ 5 ಗಂಟೆ ಏನೋ ಆಗಿತ್ತು ಟೈಮ್. ಇಷ್ಟೆಲ್ಲ ಕೆಲಸ ಮಾಡೋದ್ರಾಗನ ಆ ಜಗಲಿ ಮ್ಯಾಗಿನೂ ಎಲ್ಲ ದೇವ್ರ ಮೂರ್ತಿನ ತಳಗಿಟ್ಟು ಗೋಮೂತ್ರದಿಂದ ಸ್ವಲ್ಪ ಸ್ವಚ್ಛ ಮಾಡ್ಕೋತೀನಿ ರೀ. ಮೊದಲು ರಿಯಲ್ ಗೋಮೂತ್ರ ಇಲ್ಲಿ ಸಿಗ್ಬೇಕ್ರಿ, ಈ ಬಾಟಲ್ ಒಳಗೆ ಸಿಗ್ತಾವಲ್ರಿ, ಅಂಥದ್ದು ತಂದು ಇಟ್ಕೊಂಡೇನಿ. ಸ್ವಲ್ಪ ಯಾವಾಗಾದರೂ ಹಿಂಗೆ ವಿಶೇಷವಾಗಿ ಪೂಜೆ ಮಾಡ್ತಿರ್ತೀವಲ್ಲ, ಅಂದರೆ ಇವಾಗ ಶ್ರಾವಣ ಎಲ್ಲ ಸ್ವಲ್ಪ ಈ ಥರ ಸ್ವಚ್ಛ ಮಾಡ್ಕೊಂಡ್ರೆ ಒಳ್ಳೆಯದು ಅಂದ್ಕೊಂಡು ಈ ಥರ ಎಲ್ಲ ಸ್ವಚ್ಛ ಮಾಡಿ ಟೈಮ್ ಹೋಯ್ತು ರೀ ನನಗೆ ಇವತ್ತು. ಎಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಜೋಡಿಸ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ. ನಮ್ಮ ಮನೆಯಲ್ಲಿ ಮನೆಯೆಲ್ಲ ದೊಡ್ಡದೈತಿ, ಕರೆ ಸಪ್ರೇಟಾಗಿ ದೇವ್ರ ಮನೆ ಅಂಥೇಳಿ ಮಾಡಿಲ್ರಿ. ಇಲ್ಲಿ ನಡುಕಿನ ರೂಮ್ ಅಂದ್ರೆ ಡೈನಿಂಗ್ ಹಾಲಕ್ಕೆ ಮಾಡ್ಯಾರಲ್ಲ, ಅಲ್ಲೇ ಇಷ್ಟು ಸಣ್ಣದೊಂದು ಜಗಲಿ ಟೈಪ್ ಮಾಡಿದಾರು. ಕರೆ ಚಲೋನ ಐತ್ರಿ. ಕುತ್ಕೊಂಡು ಆರಾಮ್ಸೆ, ಅಂದರೆ ನನ್ನ ಹೈಟಿಗೆ ತಕ್ಕಂಗನ ಐತಿ, ಆರಾಮ್ ಕುತ್ಕೊಂಡು ಪೂಜೆ ಮಾಡ್ಬೋದು ನೋಡಿರಿ. ಏನು ಬಗ್ಗಿ ಎದ್ದಿತ್ತು ಪೂಜೆ ಏನು ಇದಿಲ್ಲ, ಕೂತ್ಕೊಂಡು ಆರಾಮ್ಸೆ ಎಲ್ಲ ಮುಂದಿಟ್ಕೊಂಡು ಆರಾಮ್ ಮಾಡ್ಬೋದು. ಪೂಜೆ ಎಲ್ಲ ಮಾಡಿ ಆದ ನಂತರ ಅಡುಗೆ ಎಲ್ಲ ಮಾಡಿ ಡಬ್ಬಿ ಕಟ್ಟಿ ಎಲ್ಲ ಇಟ್ಟು, ಹಂಗೆ ಶನಿವಾರ ಇರೋದ್ರಿಂದ ಶ್ರಾವಣದಾಗ ಸ್ವಲ್ಪ ದೇವ್ರಿಗೂ ಹೋಗಿ ಬರ್ಬೇಕಂತ ಹೇಳಿ ಹನುಮಪ್ಪಗೆ ಹೋದಿ ನೋಡಿರಿ, ತೋರಣಾಡಿ ಹನುಮಪ್ಪಗೆ. ನಾನು ಆಲ್ರೆಡಿ ಶನಿವಾರ ಬಂದಾಗ ವಿಡಿಯೋದಾಗ ತೋರಿಸಿದ್ದೀನಿ, ಒಂದು 2-3 ಸಲ ಏನು ತೋರಿಸಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇದೇ ತೋರಿಸಿದ್ನೆಲ್ಲ ಬೆತ್ತ ಇಳಿಸತ್ತಿದ್ರು. ಏನಾದ್ರು ಸ್ವಲ್ಪ ಹಿಂಗೆ ಕಂಟಕ ಮೇಯಾಗ ಗಾಳಿ ಧೂಳಿ ಹಿಂಗೆ ಏನಾರು ಇತ್ತಂದ್ರೆ ಒಳಗಡೆ ಹೋಗಿ ಬೆತ್ತ ಇಳಿಸ್ಕೊಂಡು ಬರ್ತಾರೆ. ಹನುಮಪ್ಪನ ಮೂರ್ತಿ ನಿಮಗೆ ಎಷ್ಟು ಮಟ್ಟಿಗೆ ಕಾಣತೈತಿ ಗೊತ್ತಿಲ್ಲ ರೀ, ಅಲ್ಲಿ ಜನ ಇರೋದ್ರಿಂದ ಅಷ್ಟು ಕ್ಲಿಯರಾಗಿನೂ ಕಾಣುತ್ತಾಗಿತ್ತು. ಹೊರಗಿಂದ ತೋರಿಸ್ತೀನಿ ನೋಡ್ರಿ ಗುಡಿ. ಒಂದು 5 ನಿಮಿಷ ಆರಾಮ್ ಕೂತ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಯಾಕಂದರೆ ನಾನು ಮತ್ತೆ ಊರಿಗೆ ಹೋಗಿದ್ನಲ್ರಿ, ನಮ್ಮ ತಮ್ಮನ ಹೆಂಡತಿ ಡೆಲಿವರಿ ಆಗಿದ್ದಲ್ಲ, ಅಲ್ಲಿಗೆ ಹೋಗಿದ್ನಲ್ಲ, ಅದರ ಸಲುವಾಗಿ ಜಲ್ದಿನ ಬಂದ್ವಿ ನೋಡ್ರಿ, ಭಾಳ ಹೊತ್ತು ಕುಂದಿರಲಿಲ್ಲ. ಅಲ್ಲಿಂದ ಮನ್ಯಾಗ ಚಪಾತಿ ಮತ್ತು ಬಾಜಿ ಮಾಡಿದ್ನಲ್ಲ, ನಾಷ್ಟಕ್ಕಾದಿಲ್ಲ, ತಿನ್ನೋದು ಬೇಡ, ಮಧ್ಯಾಹ್ನ ತಿಂತೀನಿ, ಇವಾಗ ಹೊರಗಡೆ ಏನಾದರೂ ನಾಷ್ಟ ಮಾಡಿ ಹೋಗೋಣ ಅಂಥೇಳಿ ನಮ್ಮ ಮನೆಯವರು ಅಂದರು. ಮತ್ತು ಹುಡುಗರು ನಾಷ್ಟ ಮಾಡೋಣ, ಭಾಳ ದಿನ ಆಗಿತ್ತು ಹೋಟೆಲ್ನಾಗ ನಾಷ್ಟ ಮಾಡಿರಲಿಲ್ಲ.
ಹುಡುಗರು ಫೋರ್ಸ್ ಮಾಡತ್ತಿದ್ರು ನಾಷ್ಟ ಮಾಡೋಣ ಅಂಥೇಳಿ. ನಾನು ಪೂರಿ ತೊಗೊಂಡು, ನಮ್ಮ ಮನೆಯವರ ಇಡ್ಲಿ ಮತ್ತು ಇದನ್ನು ತೊಗೊಂಡ್ರು. ಇದೊಂದು ಹೊಸ ಟೈಪ್ ಈಗ ಮಾಡತ್ತೀವ್ರಿ ಅಣ್ಣ, ಇದೊಂದು ತೊಗೊಂಡ್ವಿ ರವಾ ದೋಸೆ ಅಂಥೇಳಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಸಿಗೋಣ ಮತ್ತು ಮುಂದಿನ ವಿಡಿಯೋದಾಗ ರೀ, ಯಾವ್ದಾರ ಹೊಸ ವಿಡಿಯೋದಾಗ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.